ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ವಾವ್, ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಲ್ಲ. ಓಕೆ, ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಆಚೆ ಹೋಗ್ತಿದ್ದೀವಿ. ಫಸ್ಟ್ ಟೈಮ್ ಹೊರಗಡೆ ಹೋಗ್ತಾ ವಿಡಿಯೋ ಮಾಡ್ತಾಯಿದ್ದೀವಿ ಗೈಸ್. ನೋಡೋಣ ಹೆಂಗೆ ಬರುತ್ತೆ ಅಂತ. ನನಗೆ ಸಡನ್ನಾಗಿ ಫೋನ್ ತೆಗೆದು ವಿಡಿಯೋ ಮಾಡಬೇಕು ಅನ್ನೋದು ನೆನಪೇ ಆಗೋಲ್ಲ. ಆದರೂ ನೋಡೋಣ ಎಷ್ಟು ಕಂಟಿನ್ಯೂ ಮಾಡೋಕ್ಕಾಗುತ್ತೆ ಅಂತ. ಏನು ಪ್ಲ್ಯಾನ್ ಅಂದರೆ ಫಸ್ಟು ನಾವು ನಮ್ಮ ಮನೇಲಿ ಏನೂ ಅಡುಗೆನೇ ಮಾಡಿಲ್ಲ. ಸೊ ಫಸ್ಟ್ ಹೋಟೆಲ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ದೆನ್ ಮಾಲ್ಗೆ ಹೋಗ್ತಾಯಿದ್ದೀವಿ. ಗೇಮ್ಸ್ ಆಡೋಣ ಅಂತ. ಅದೊಂದೇ ಇಂಟೆನ್ಷನ್ಗೆ ಯಾರನ್ನ ಮಾಲ್ಗೆ ಹೋಗ್ತಾರೆ ಗೈಸ್. ಬಟ್ ನಾವು ಹೋಗ್ತಾಯಿದ್ವಿ ಗೇಮ್ಸ್ ಆಡೋಣ ಅಂತ. ಆ್ಯಂಡ್ ಇನ್ನೇನಿದೆ, ಓಕೆ, ಈ ಔಟ್ಫಿಟ್ ಚೆನ್ನಾಗಿದೆಯಲ್ಲ. ನಾನು ಹೇಳಿದೆ ಔಟ್ಫಿಟ್ ಹಾಲ್ ಮಾಡ್ತೀನಿ ಅಂತ, ಮಾಡಿಲ್ಲ. ಓಕೆ, ಈ ವಿಡಿಯೋದಲ್ಲೇ ಇದನ್ನು ತೋರಿಸ್ಬಿಡ್ತೀನಿ. ಈ ಡ್ರೆಸ್ ಮಿಂತ್ರಾಲ್ ತೊಗೊಂಡಿದ್ದು, ಒನ್ ಆಫ್ ಮೈ ಫೇವ್ರೆಟ್ ಡ್ರೆಸ್. ಏನು ಸಕ್ಕತ್ತಾಗಿದೆ ಗೊತ್ತಾ. ಓಕೆ, ಸೊ ಸ್ಟೇ ಟ್ಯೂನ್ಡ್. ಸೊ ಇವತ್ತಿನ ಔಟ್ಫಿಟ್ ಅಂತಿದ್ದು. ಔಟ್ಫಿಟ್ ಬಂದು ಮಿಂತ್ರಾಯಿಂದ. ಯಾರಿಗಾದ್ರೂ ಈ ಡ್ರೆಸ್ ಲಿಂಕ್ ಬೇಕಿದೆ ಕಮೆಂಟ್ ಮಾಡಿ, ಶೇರ್ ಮಾಡ್ತೀನಿ. ಆ್ಯಂಡ್ ಇದು ನನ್ನ ಫೇವ್ರೆಟ್ ವಾಚ್ ಫಾಸ್ಟ್ರ್ಯಾಕಿಂದ. ದೆನ್ ಶೂಸ್ ಫ್ಲಿಪ್ಕಾರ್ಟಿಂದ. ಸೊ ಹೇಗೆ ಕಾಣ್ತಾ ಇದ್ದೀನಿ ಒಮ್ಮೆ ಹಾಯ್ ಹಾಯ್ ಶಿಂಡು, ಹೌ ಆರ್ ಯು? ಫೈನ್. ಸಂಡೇ ಮನೇಲಿ ಯಾರು ಅಡುಗೆನೇ ಮಾಡಲ್ಲ ಅನ್ಸುತ್ತೆ. ಹೋಟೆಲ್ ತುಂಬ ಹೋಗ್ಬಿಟ್ಟಿದೆ. ಹೋಟೆಲ್ ತುಂಬ ಚೆನ್ನಾಗಿದೆ. ಬಿಸಿಲು ಗೈಸ್, ಅದು ಜಾಗ ಇಲ್ಲ. ಎಲ್ಲರೂ ತುಂಬ ಜನ ಇದ್ದಾರೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವೊಮ್ಮೆ ನಂಗೆ ತಿನ್ಸುತ್ತಂತೆ ಗೈಸ್. ಅಷ್ಟೊಂದೆಲ್ಲ ಸೀನ್ ಇಲ್ಲ. ನಾವಮ್ಮ ನಂಗೆ ತಿನ್ಸೋದೇ ಇಲ್ಲ. ಆ್ಯಕ್ಚುಲಿ ನಂಗೆ ಅಷ್ಟಾಗ್ತಾಯಿಲ್ಲ, ಸೊ ನಾನು ಜ್ಯೂಸ್ ಆರ್ಡರ್ ಮಾಡಿದ್ದೀನಿ. ಸೊ ಇವಾಗ ಮಾಲಿಗೆ ಬಂದಿದ್ದೀವಿ. ಬಟ್ ಸ್ವಲ್ಪ ತಣ್ಣಗಿದೆ ಅಂತ ಹೊರಗಡೆ ಕೂತಿದ್ದೀವಿ. ಸ್ವಲ್ಪ ಆದಮೇಲೆ ಒಳಗಡೆ ಹೋಗೋಣ ಅಂತ. ಸೊ ಇಲ್ಲೆಲ್ಲ ಸ್ಟಾಲ್ಸ್ ಇದೆ, ಬಟ್ ಇನ್ನೂ ಓಪನ್ ಆಗಿಲ್ಲ. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ತುಂಬ ಮಾರ್ನಿಂಗ್ ಬಂದುಬಿಟ್ಟಿದ್ದೀವಿ ಅನ್ಸುತ್ತೆ, ಅದಕ್ಕೆ ಏನು ಓಪನ್ ಆಗಿಲ್ಲ. ಸೊ ನಾವು RMZ ಮಾಲ್ಗೆ ಎಂಟರ್ ಆದ್ವಿ. ಸ್ಟಾರ್ಟಿಂಗಲ್ಲೇ ಒಂದು ಸ್ಟಾಲ್ ನೋಡಿ ನಿಂತ್ಕೊಂಡಿದ್ದಾಳೆ ನನ್ನ ತಂಗಿ ಶಾಪಿಂಗ್ ಮಾಡೋಕ್ಕೆ. ಗೊತ್ತಿಲ್ಲ ಏನು ತಗೊಳ್ತಾಳೋ, ನೋಡೋಣ. ಸೊ ದಿಸ್ ಈಸ್ ದ ಸ್ಟಾಲ್. ಈ ಕಡೆ ತೋರಿಸ್ತೆ ಒಬ್ಳು ಕ್ಯಾಮ್ರಾ ಶೈ ಕೆಲಸ ಹೋಗ್ಲಿ. ನಂಗೊಂದು ಸೆಲೆಕ್ಟ್ ಮಾಡಮ್ಮ. ಲವ್ ರಿಂಗ್ಸ್ ಎಷ್ಟು ಇಷ್ಟನೋ ನನಗೆ ರಿಂಗ್ಸ್ ಅಂತ. ಸೊ ಸದ್ಯಕ್ಕೆ ಇವನ್ನೇನೋ ಟ್ರಯಲ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವ್ದಾದ್ರು ತೊಗೋತೀನಿ, ನನಗೂ ಗೊತ್ತಿಲ್ಲ. ಚೆನ್ನಾಗಿದೆ ಅಲ್ವಾ ಗೈಸ್? ಯಾ ಏಕೆ ತಗ ಇದೆಷ್ಟು? 200 भैया ಇದೆಷ್ಟು? आप उसको लैंग्वेज चेंज कर दो. मैं व्लॉग करता है. वाव, एकदम छवि ಬಂದಿರೋದೇ ಗೇಮ್ ಮಾಡೋಕ್ಕೆ. ತುಂಬ ದಿನ ಆಯಿತು ಅಂತ. ಸೊ ಡೈರೆಕ್ಟ್ ಫನ್ ಸಿಟಿ.
ಈ ಗೇಮ್ ನನಗೆ ಅಲ್ಲ, ನಮ್ಮ ಅಮ್ಮಗೂ ತುಂಬ ಇಷ್ಟ, ಅದಕ್ಕೆ ಅವರು ಒಂದು ಟ್ರೈ ಮಾಡ್ತಾ ಅವ್ರೆ. ಸೊ ಗೇಮ್ ಆಡಿದ್ದೆಲ್ಲ ಆಯಿತು. ಇವಾಗ ಮುಂದೆ ಹೋಗ್ತಾ ಇದ್ದೀವಿ, ನೋಡೋಣ ಏನಾದ್ರು ತಿಂತೀವ ಇಲ್ಲ ಮತ್ತೆ ಶಾಪಿಂಗ್ ಮಾಡ್ತೀವ ಇನ್ನೂ ಗೊತ್ತಿಲ್ಲ. ಸೊ ಹೋಗ್ತಾ ಏನು ಸಿಂಧು ಗುರೈಸ್ತಾ ಇದೆಯಾ? ಬಬ್ಬಿ ನಾವಿವಾಗ ಸ್ವಪ್ನ ಬುಕ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ಹಾಂ, ಗಿಫ್ಟಿಂಗ್ ದೂರದಿಂದ ಬಾ.
ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಟ್ರೆಂಡ್ಸ್. ಅದೇನಪ್ಪ ಎಲ್ಲ ಕಡೆ ನಂಗೆ ಬಲ್ಲಿ ಬ್ಯಾಗ್ಸೇ ಇಷ್ಟ ಆಗ್ತವೆ, ಬಟ್ ನಾನೇನು ತೊಗೊತಾ ಇಲ್ಲ. ಸ್ಟಿಲ್ ಐ ಲವ್ ಬ್ಯಾಗ್ಸ್. ಸೊ ನಾವು ಕೊಲಿಯ ಪಾಸ್ಗೆ ಹೋದ್ವಿ. ಆ ಬಾಟಲ್ ಬಂದುಬಿಟ್ಟು ಗೋಲಿ ಸೋಡಾ ಗೈಸ್. ಸೊ ಫಸ್ಟ್ ಈ ಪಿಕಾಚೋ ತಗೊಂಡು. ಸೊ ನೀವು ಮಿನಿಸೋಗೆ ಹೋದರೆ ಏನು ತೊಗೊತಿರೋ ಬಿಡ್ತಿರೋ, ರೇಸರ್ಸ್ ಮಾತ್ರ ತೊಗೊಬೇಕು. ಎಷ್ಟು ರೇಸರ್ಸ್ ಇರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರ್ತವೆ ಒಂದೊಂದು. ಮೋಸ್ಟ್ ಆಫ್ ದ ರೇಸರ್ಸ್ ಎಲ್ಲ ಮಿನಿಸೋ ಅಂತಾನೆ ತೊಗೊಳ್ಳೋದು. ಸೊ ನೆಕ್ಸ್ಟ್ ಈ ಡಿಯೋಡ್ರೆಂಟು ಸಕ್ಕತ್ತಾಗಿದೆ. ಇದು ಮಾತ್ರ ಮಿನಿಸೋಲ್ ತೊಗೊಂಡಿದ್ದು. ಇದರಲ್ಲಿ ಎಷ್ಟೊಂದು ಇತ್ತು ವೇರಿಯಂಟ್ಸು, ಬಟ್ ನಾನು ಇದು ತೊಗೊಂಡೆ. 100 ರೂಪೀಸ್ ಒಂದರಿಗೆ 2 ತೊಗೊಂಡಿದ್ದು. ಕ್ಯೂಟಾಗಿದೆ, ಚಿಕ್ಕದಾಗಿದೆ. ನೆಕ್ಸ್ಟ್ ಒಂದು ಫೈಲ್ ತೊಗೊಂಡಿದ್ದು, A4 ಶೀಟ್ ಫೈಲು. ಚೆನ್ನಾಗಿತ್ತು. ಇದು ಪಿಂಕ್ ಕಲರ್ ಅಂದ್ಬಿಟ್ಟು ತೊಗೊಂಡಿದ್ದು. ಇಲ್ಲಿ ಸ್ವಪ್ನ ಬುಕ್ ಹೌಸಲ್ಲಿ. ಎಷ್ಟಿದು, ಎಷ್ಟು ಒಂದು 35 ಏನೋ ಇದು. ಸೊ ಹಾಗೆ ಬುಕ್ ತೊಗೊಂಡಿದ್ದು 130 ರೂಪೀಸ್ ಅಷ್ಟೇ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕೋ ನಡುವೆ ನನಗೆ ಬುಕ್ ತುಂಬ ಇಷ್ಟ ಆಗುತ್ತೆ. ಏನೋ ಬರೆಯೋಣ ಅನಿಸುತ್ತೆ. ಬಿಡ್ತೀನೋ ಬಟ್ ಬರೆಯೋಣ ಅಂತ ತೊಗೊಂಡಿದ್ದೀನಿ. ಕ್ಯೂಟಾಗೈತೆ. ನೆಕ್ಸ್ಟು ನನ್ನ ತಂಗಿ ಪೇಂಟಿಂಗ್ ತೊಗೊಂಡ್ಲು. ಏನೋ ಪೇಂಟ್ ಮಾಡ್ತಾಳಂತೆ, ನೋಡ್ಬೇಕು ಏನು ಪೇಂಟ್ ಮಾಡ್ತಾಳೆ. ನೆಕ್ಸ್ಟು ಈ ಫಿಂಗರ್ ರಿಂಗ್ಸು ಇಷ್ಟು ಚೆನ್ನಾಗಿದೆ ಅಂದರೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಇದೊಂದೆರಡು ರೋಸ್ ಗೋಲ್ಡಲ್ಲಿ ತೊಗೊಂಡಿದ್ದು. ಇನ್ನೊಂದಂತೂ ಇದು ಹಾಕ್ಕೊಂಡಿದ್ದೆ, ಸಕ್ಕತ್ತಾಗಿದೆ ನಿಜವಾಗ್ಲೂ. ಗೋಲ್ಡ್ ಈ ಬ್ರೇಸ್ಲೆಟ್ಗೆ ಸೆಟ್ ಆಗಲಿ ಅಂದ್ಬಿಟ್ಟು ನಾನು ಈ ರಿಂಗ್ ತೊಗೊಂಡಿದ್ದು. ಯಾಕೆಂದರೆ ಈ ಬ್ರೇಸ್ಲೆಟ್ ಕೂಡ ನನ್ನ ಹತ್ರ ತುಂಬ ದಿನದಿಂದ ಇದ್ದೇ ಕಲರ್ ಇದೆ, ಒಂಚೂರು ಕಲರ್ ಫೇಡ್ ಆಗಿಲ್ಲ. ಸೊ ಈ ರಿಂಗು ಹಂಗೆ ಇರುತ್ತೆ ಅಂದ್ಬಿಟ್ಟು ನಾನು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಅಲ್ಲ. ನೆಕ್ಸ್ಟ್ ಇದು ಕೂಡ ರಿಂಗು ಅಡ್ಜಸ್ಟಬಲ್ದು, ಬಟ್ ಇನ್ನೊಂದಲ್ಲ ನನ್ನ ತಂಗಿದು. ಎಷ್ಟು ಚೆನ್ನಾಗಿದೆ. ಇದು ಬ್ಯಾಂಡ್ ಥರ. ಇದು ಹ್ಯಾಂಡ್ ಬ್ರೇಸ್ಲೆಟು ನಂಗೆ ತುಂಬ ಇಷ್ಟ ಆಯಿತು. ಲೈಕ್ ಮೊನ್ನೆ ವಾಚ್ ತೊಗೊಂಡಲ್ಲ ರೋಸ್ ಗೋಲ್ಡು, ಅದಕ್ಕೆ ಸೆಟ್ ಮಾಡೋಣ ಅಂತ ಇದು ತೊಗೊಂಡೆ. ಕ್ಯೂಟಾಗಿದೆ. ನೋಡೋಣ ಯಾವಾಗ ಸ್ಟೈಲಿಂಗ್ ಮಾಡ್ತೀನೋ ಗೊತ್ತಿಲ್ಲ, ತೊಗೊಂಡಂತೂ ಬಂದಿದ್ದೀನಿ.